ಬಂದಿದ್ದು ಗೊತ್ತಾಗಿಲ್ಲ. ಇನ್ನೇನು ಶಾಲೆಗೆ ಎದಕ್ಕೆ ಬರ್ತೀರಾ? ಓದಕ್ಕೆ ಬರ್ತೀರಾ ಅಥವಾ ಮಲಗೋದಕ್ಕೆ ಬರ್ತೀರಾ? ನಿಮ್ದು ಟೆಸ್ಟಿನ ಮಾರ್ಕ್ಸ್ ತಗೊಂಬಂದಿದ್ದೀನಿ. ಒಬ್ರೊಬ್ರದ್ದು ಒಳ್ಳೆ ಫೋನ್ ನಂಬರ್ ತರ ಇದೆ, 1 2 8 9 ಅಂತ ಅಂದು. ಏನ್ ಮಕ್ಕಳು ನೀವುಗಳು? ಅಷ್ಟೇ, ಮುಗಿತೀನಿ ನನ್ನ ಕತೆ ಇವತ್ತು. ಟೆಸ್ಟಿನ ಮಾರ್ಕ್ಸ್ ಅಂತ ಕಣೋ ಸುಬ್ಬು. ನಾನು ನೋಡಿದರೆ ಮ್ಯಾಥ್ಸ್ ಪಿಕ್ಚರಿನ ಸ್ಟೋರಿ ಎಲ್ಲ ಬರೆದುಬಿಟ್ಟಿದ್ದೀನಿ ಕಣೋ. ಈ ಮ್ಯಾಮ್ ನಂದು ಇವತ್ತು ಎಲ್ಲರ ಮುಂದೆ ಮರ್ಯಾದೆ ತೆಗಿಯೋದಂತೂ ಗ್ಯಾರಂಟಿ. ಯಪ್ಪ, ನೀನಾರ ಏನ್ ಬರ್ತೀಯ ಅನ್ನೋದರ ನೆನಪೈತಿ, ನನಗೆ ಅದು ನೆನಪಿಲ್ಲ. ಯಾವಾಗ ಬರ್ದಿದ್ದು ಟೆಸ್ಟು, ಏನು ಕ್ವಶನ್ ಇತ್ತು, ನಾನೇನು ಬರ್ದಿನೋ, ಅಯ್ಯೋ. ಹಂಗಾರೆ ನಮ್ಮ ಕತೆ ಇವತ್ತು ಅದು ಗತಿ. ಮಾತಾಡಿ ಮಾತಾಡಿ, ನಿಮ್ಮಿಗಿಬ್ರಿಗೂ ಅದೇ ಲಾಯಕು. ಮಾತಾಡೋದು ಬಿಟ್ರೆ ಬೇರೆ ಏನು ಗೊತ್ತು ನಿಮಗೆ? ಏ ಸುಬ್ಬು, ಎದ್ದಳ. ಆ ಮ್ಯಾಥ್ಸು ಒಳ್ಳೆ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತೀನಿ. ಅದೇನಂತ ಬರೀತಿರೋ ನೀವು? ಒಂದು ಲೆಕ್ಕ ಬರಲ್ಲ ಅಂದ್ರೆ ಏನು ಹೇಳ್ಬೇಕು ನಿಮಗೆ ನಾನು? ಅದು ಮ್ಯಾಮ್, ಏನು ಬರ್ದೀನಿ? ಆಯ್ತಲ್ಲ, ಅಲ್ಲಿಗೆ ಬಗೆಹರಿತು. ಏನು ಬರ್ದಿ ಅನ್ನೋದೇ ನಿನಗೆ ತಲೆಯಲ್ಲಿಲ್ಲ. ಇನ್ನು ನಾವು ಹೇಳ್ಕೊಟ್ಟಿದ್ದ ಪಾಠ ನಿನಗೆ ಹೆಂಗೆ ನೆನಪಿರುತ್ತೆ? ಅಲ್ಲ, ನಿಂದು ಈಗ ಈ ಆನ್ಸರ್ ನೋಡಿನೇ ನನಗೆ ತಲೆ ತಿರುಗ್ತೈತಿ. ಇನ್ನು ಬೆಳೀತಾ ಬೆಳೀತಾ ಅದು ಏನಂತ ಬರೀತೀರಿ, ಏನು ಓದ್ತೀರಿ, ಏನು ತಾನು? ಅಲ್ಲ, ಏನು ಪ್ರಶ್ನೆ ಇತ್ತು ಹೇಳೋದು? ಸುಬ್ಬು, ಸರಿಯಾಗಿ ಗ್ರಾಚಾರ ಬಿಡಿಸ್ತವ್ರೆ ಕಣೋ ಮ್ಯಾಮು. ಕಣೋ, ನನಗೂ ಅದೇ ಭಯ ಆಗ್ತಾ ಇರೋದು. ಯಾವ ಕ್ವಶನಿಗೆ ಏನು ಬರ್ದಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಣೋ. ಈ ಮ್ಯಾಮ್ ನೋಡಿದರೆ ಇಷ್ಟೊಂದು ಸಿಟ್ಟಲ್ಲಿದ್ದಾರೆ. ನನ್ನ ಕತೆ ಮುಗೀತು ಇವತ್ತು. ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಅವನ ಜೊತೆಗೆ ಏನು ಮಾತಾಡ್ತಾ ಇರೋದು ನೀನು? ಪಿಸು 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 ಅಂತ ಅಂದು ಇದೇ ನೀವು ಮಾಡೋದು. ಮ್ಯಾಮ್, ಏನು ಪ್ರಶ್ನೆ ಇತ್ತು ಮ್ಯಾಮ್? ಕೇಳು, ನನ್ನ ಗ್ರಾಚಾರ ಅದನ್ನು ನಾನೇ ಹೇಳ್ತೀನಿ. ಗಣೇಶನು ಪ್ರತಿದಿನ 5 ರೂಪಾಯಿಗೆ 30 ಬಾಳೆಹಣ್ಣು ಖರೀದಿಸಿದರೆ 7 ದಿನಕ್ಕೆ ಎಷ್ಟು ಬಾಳೆಹಣ್ಣು ಖರೀದಿಸಿದನು ಅಂತ ಇತ್ತು. ಅದಕ್ಕೆ ನೀನೇ ಉತ್ತರ ಬರ್ದಿದ್ಯಾ? ಹೇಳಿ ನೋಡೋಣ, ಎಲ್ಲರ ಮುಂದೆನೂ ಗೊತ್ತಾಗುತ್ತೆ. ಅಲ್ಲ ಮ್ಯಾಮ್, ಆ ಕ್ವಶನ್ ಬರ್ದಿರೋದು ಯಾರು ಅಂತ ಫಸ್ಟ್ ನನಗೆ ಹೇಳಿ. ಆ ಕ್ವಶನ್ ಬರ್ದಿರೋರೇ ತಪ್ಪಾಗಿ ಬರ್ದಿರೋದು. ಸರಿ ಹೋಯ್ತಲ್ಲ, ಕುಳಿನಾರ್ದನಿಗೆ ನೆಲ ಡೊಂಕು ಅಂತಾರಲ್ಲ, ಹಂಗಾಯ್ತು. ಯಾಕೋ ಆ ಕ್ವಶನ್ ತಪ್ಪು? ಅಲ್ಲ ಮ್ಯಾಮ್, ಅವನು ಯಾಕೆ ಅಷ್ಟಕ್ಕೊಂದು ಬಾಳೆಹಣ್ಣು ತಗೊಂಡು ಹೋಗ್ಬೇಕು? 5 ರೂಪಾಯಿ 30 ಬಾಳೆಹಣ್ಣು, ಅದು ದಿನಾನು ತಗೊಂಡು ಹೋಗ್ತಾನೆ, 7 ದಿನ ಮಟ ತಗೊಂಡೋಗಿ ಏನು ಮಾಡ್ತಾನ ಅವನು? ಏನು ಅವನೇನು ಹೋಟ್ಲ್ ಹಿಡ್ಕೊಂಡಾನ ಅಥವಾ ಅವ್ರ ಮನೆಗೆ ಏನಾರ ಫಂಕ್ಷನ್ ಆಯ್ತಾ? ಅದನ್ನ ಹೇಳ್ಬೇಕು ತಾನೆ ಕ್ವಶನ್ನಲ್ಲಿ. ಸುಮ್ಮನೆ ಬಾಳೆಹಣ್ಣು ತಗೊಂಡು ಹೋಗಿ ವೇಸ್ಟ್ ಮಾಡಿದ್ರೆ, ಅದೇನಾದ್ರೂ ಕೊಳ್ತೋದ್ರೆ ವೇಸ್ಟ್ ಆಗಲ್ವಾ? ನೀವೇ ಹೇಳಿ. ಮತ್ತು ಅವನಿಗೇನು ಅಷ್ಟಕ್ಕೊಂದು ಬಾಳೆಹಣ್ಣು ತಿನ್ನಕ್ಕಾಗತ್ತಾ? ಮಂದಿ ಕುತ್ಕೊಂಡು ತಿಂದ್ರೂ ಅಷ್ಟು ಬಾಳೆಹಣ್ಣು ಖಾಲಿ ಆಗಲ್ಲ. ಕ್ವಶನಲ್ಲಿ ಎಲ್ಲಾನು ನೀಟಾಗಿ ಮೆನ್ಷನ್ ಮಾಡಬೇಕು ಮ್ಯಾಮ್. ನಮಗೆ ಹೆಂಗೆ ಅರ್ಧಂಬರ್ಧ ಕ್ವಶನ್ ಕೊಟ್ರೆ ನಾವು ಹೆಂಗೆ ಆನ್ಸರ್ ಬರೆಯೋದು? ನೀವೇ ಹೇಳ್ರಿ ನೋಡೋಣ. ಇಂಥ ತಲೆಹರಟೆ ಉತ್ತರಕ್ಕೆ ಏನು ಕಡಿಮೆ ಇಲ್ಲ. ಎಷ್ಟು ಬಂದಿದೆ ಗೊತ್ತಾ ಮ್ಯಾಥ್ಸ್ ನಿನಗೆ? 25ಕ್ಕೆ 3. ನಾಚಿಕೆ ಆಗಬೇಕು. ನಿಮ್ಮ ಕ್ಲಾಸ್ ಟೀಚರ್ ನಾನು, ನನಗೆ ಒಂಥರ ಅನ್ನಿಸ್ತಾ ಇದೆ. ನಾಳೆ ಬರ್ತಾನೆ, ನಿಮ್ಮ ಅಪ್ಪ ಅಮ್ಮನ ಇಬ್ಬರನ್ನೂ ಕರ್ಕೊಂಬ, ಅವ್ರ ಹತ್ರ ಮಾತಾಡ್ತೀನಿ ನಾನು. ಸಾರಿ ಮ್ಯಾಮ್, ನೆಕ್ಸ್ಟ್ ಟೈಮ್ ಇಂದ ಮಾರ್ಕ್ಸ್ ಚೆನ್ನಾಗಿ ತೆಗಿತೀನಿ. ಅದು ಆಗೋಗ್ಲಿ, ನೋಡ್ತೀನಿ ನೆಕ್ಸ್ಟ್ ಟೈಮ್. ಇನ್ನೀನು ಕಾರ್ತಿಕ, ಕುತ್ಕೊಂಡು ನಗೋದು ಮಾತಾಡೋದು ಅದು ಬಿಟ್ರೆ ಬೇರೆ ಏನು ಗೊತ್ತು ನಿನಗೆ? ಇಂಗ್ಲೀಷಲ್ಲಿ ಏನು ಬರ್ದಿದ್ಯಾ ಅನ್ನೋದು ನಿನಗೆ ಅರಿವಿದೆನಾ? ಎದ್ದಳು. ಕ್ವಶನಿಗೆ ಆನ್ಸರ್ ಬರೆಯೋ ಅಂದ್ರೆ ಮ್ಯಾಥ್ಸ್ ಪಿಕ್ಚರ್ ಸ್ಟೋರಿ ಬರ್ದಿದ್ಯಲ್ಲ ಮಾರಯ್ಯ, ಏನು ಹೇಳ್ಬೇಕು ಹೇಳಿ ನಾನು ನಿನಗೆ? ಅದು ಸಾಯ್ಲಿ. ಇಲ್ಲೇನು ಬರ್ದಿದ್ಯಾ? ಹೂ ಇಸ್ ದ ಫಾದರ್ ಆಫ್ ಮಹಾತ್ಮ ಗಾಂಧೀಜಿ? ದಿನೇಶನ್. ಎಂತದ? ದಿನೇಶನ್ ಮ್ಯಾಮ್, ದಿನೇಶನ್. ಅದು ಯಾರು ಮರೆಯ? ನೀನು ಯಾವ ಬುಕ್ಕಲ್ಲಿ ಓದಿದೆ? ಮ್ಯಾಮ್, ನೀವೇ ಹೇಳಿದ್ರಲ್ಲ. ನಾನಾ? ಏನು ಹೇಳಿದ್ದೆ? ಮಹಾತ್ಮ ಗಾಂಧೀಜಿ ಈಸ್ ಅ ಫಾದರ್ ಆಫ್ ದಿ ನೇಷನ್. ನೋಡಿ ಪ್ರಿಯಾ, ಫಾದರ್ ಆಫ್ ದಿ ನೇಷನ್ ಹೋಗಿ ಮಹಾತ್ಮ ಗಾಂಧೀಜಿಗೆ ಫಾದರ್ ದಿನೇಶನ್ ಅಂತ ಹೇಳ್ತಾ ಇದ್ದಾನೆ. ಕಡೆ ಎಷ್ಟು ಫನ್ನಿ ಅಲ್ಲ. ನೀವಿಬ್ರು ಏನದು ಗುಸು ಗುಸು? ನೀವೇನ್ ಬಾರಿ ಮಾರ್ಕ್ಸ್ ತೆಗೆದಿದ್ದೀರಾ ಅಂತ ಅಂದು. ಸಾರಿ ಮ್ಯಾಮ್. ನಿಮಗೇನ್ ಬಡ್ಕೊಂಡು ಸಾಯ್ಬೇಕು ಹುಡುಗ್ರ? ತಂದೆ ತಾಯಿ ಅಷ್ಟು ಕಷ್ಟಪಟ್ಟು ನಿಮಗೆ ಓದ್ಲಿ ಅಂತ ಸ್ಕೂಲಿಗೆ ಕಳಿಸಿದ್ರೆ ನೀವು ನೋಡಿದ್ರೆ ಇಂಥ ತಲೆ ಹರಟೆ ಎಲ್ಲ ಮಾಡ್ತೀರಲ್ರು. ಚೆನ್ನಾಗಿ ಓದಿ ಡಾಕ್ಟ್ರ ಇಂಜಿನಿಯರ್ ಆಗ್ಬೇಕನ್ನೋದು ಬಿಟ್ಟು ಈ ಥರ ಹೋಟ್ಲ ಹೊಡ್ಕೊಂತ ಕೂರ್ತಿರಲ್ರು. ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇಲ್ಲ ನಿಮಗೆ? ಮ್ಯಾಮ್, ಎಲ್ಲರೂ ಡಾಕ್ಟರ್ ಆಗಿಬಿಟ್ರೆ ಪೇಷಂಟ್ ಯಾರಾಗೋದು ಮ್ಯಾಮ್?
ಪಾಪ ಡಾಕ್ಟರ್ ಕೆಲಸ ಇರೋದಿಲ್ಲ, ಅದಕ್ಕೆ ನಾವು ಪೇಷಂಟ್ ಆಗೋಣ ಅಂತ. ನಿಮಗೆಲ್ಲ ನಾನು ಬುದ್ಧಿವಾದ ಹೇಳೋದು ಒಂದೇ, ಹೋಗಿ ಯಾವ್ದಾದ್ರು ಗೋಡೆಗೆ ನನ್ನ ತಲೆ ಚಚ್ಕೊಳೋದು ಒಂದೇ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ.